ನಮಸ್ಕಾರ. ನನ್ನ ಹೆಸರು ಕೆ ಅನಂತರಾಮ್ ಐತಾಳ್ ಅಂದ್ಬಿಟ್ಟು ಅಂತ. ನಾನು ಬೆಂಗಳೂರಿಂದ ಈ ನ್ಯಾಚುರೋಪತಿ ಟ್ರೀಟ್ಮೆಂಟ್ಗೆ ನನ್ನ ಫ್ರೆಂಡ್ ಎನ್ ವಿ ರಮೇಶ್ ಅಂತ ಬಂದಿದ್ದ. ಅವನು ಇಲ್ಲಿ ನ್ಯಾಚುರೋಪತಿ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿದೆ ಅಂದಿದ್ದಕ್ಕೆ ಸಂಸಾರ ಸಮೇತರಾಗಿ ನಾವು ಇಲ್ಲಿ 13ನೇ ತಾರೀಕಿಗೆ ಬಂದಿದ್ದು, 13 ನವಂಬರ್ಗೆ ಬಂದಿದ್ದು. 13ನೇ ನವಂಬರ್ಗೆ ಬಂದ್ಮೇಲಿಂದ 10 ದಿವಸ ಟ್ರೀಟ್ಮೆಂಟ್ ತಗೊಂಡಿದ್ವಿ, ನಾನು, ನನ್ನ ಶ್ರೀಮತಿ, ನನ್ನ ಮಗ, 3 ಜನನು ಕೂಡ. ಓಕೆ, ಇಲ್ಲಿ ಟ್ರೀಟ್ಮೆಂಟು ಅತ್ಯದ್ಭುತವಾಗಿದೆ. ಓಕೆ, ಸೊ ಅತ್ಯದ್ಭುತವಾಗಿದೆ ಅಂದರೆ ನಾನು ಅವರು ಡಾಕ್ಟ್ರ್ ಏನು ಹೇಳಿದಾರೋ ಅದನ್ನೆಲ್ಲ ಫಾಲೋ ನಾನು ಮಾಡಿರೋದಕ್ಕೆ 3.5 kg ಕಮ್ಮಿ ಆಗಿದ್ದೀನಿ. ಅದೇ ಥರನೇ ನನ್ನ ಶ್ರೀಮತಿ ಕೂಡ ಓಕೆ ಒಂದು 2 kg ಕಮ್ಮಿ ಆದರು. ನನ್ನ ಮಗ ಕೂಡ 2.5 kg ಕಮ್ಮಿ ಆದ. ಓಕೆ, ಸೊ ಬರೀ kg ಕಮ್ಮಿ ಆಗಿರೋದು ಒಂದರಿಂದನೇ ನಾನು ಅದ್ಭುತ ಅಂತ ಹೇಳ್ತಾ ಇಲ್ಲ. ಓಕೆ, ಇಲ್ಲಿ ಸಮಸ್ತ ಸಿಬ್ಬಂದಿ ವರ್ಗ ಓಕೆ ನಮ್ಮನ್ನೆಲ್ಲ ಅವ್ರ ಮನೆಯವ್ರ ಥರ ನೋಡ್ಕೋತಾರೆ. ಓಕೆ, ಆ ಆಹಾರ ವಿಚಾರದಲ್ಲೂ ಅಷ್ಟೇ. ಓಕೆ, ಅದನ್ನ ನಾವು ಮನೇಲಿ ಎಷ್ಟೇ ಪ್ರಯತ್ನ ಮಾಡಿದ್ರು ಅಷ್ಟು ಚೆನ್ನಾಗಿ ನಾವು ಅದನ್ನ ನಮ್ಮ ದೇಹಕ್ಕೆ ಬೇಕಾಗಿರೋದನ್ನ ಪೋಷಣೆ ಕೊಡೋದಕ್ಕೆ, ಆ ಥರ ಆಹಾರ ರೂಢಿಸ್ಕೊಳ್ಳೋದಕ್ಕೆ ಆಹಾರ ಮನೇಲಿ ತಯಾರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಇಲ್ಲಿ ಅದನ್ನೆಲ್ಲ ತುಂಬ ಮುತುವರ್ಜಿಯಿಂದ ಮಾಡಿ ನಮಗೆ ಕೊಡ್ತಾರೆ. ಮತ್ತೆ ಕಾಳಜಿ ಬಗ್ಗೆ ಮತ್ತೆ ಸಮಸ್ತ ಸಿಬ್ಬಂದಿ ವರ್ಗ ಓಕೆ ಅತ್ಯುತ್ತಮವಾದದ್ದು. ಓಕೆ, ಯಾವುದೇ ಸಮಯಕ್ಕಾದ್ರೂ ಕೂಡ ಡಾಕ್ಟ್ರು ನಮಗೆ ಬೇಕು ಅಂದರೆ ಸಿಗ್ತಾರೆ. ಓಕೆ, ಸೊ ನಮ್ಗೆ ಏನೇ ತೊಂದರೆ ಇದ್ರು 10 ದಿವಸದಲ್ಲಿ ಅಥವಾ ನಮ್ಗೆ ಏನೇ ಇಂಪ್ರೂವ್ಮೆಂಟು ಅಥವಾ ಫಸ್ಟ್ ದಿವಸ ಬಂದಾಗ ನಾವು ಅದನ್ನು ಅವ್ರಿಗೇನೋ ಹೇಳಲಿಕ್ಕೆ ಆಗಿರೋದಿಲ್ಲ. ಓಕೆ, ಮಾರನೇ ದಿವಸ ಹೇಳಿದ್ರು ಕೂಡ ತುಂಬ ಸ್ಪೋರ್ಟಿವ್ ಆಗಿ ತಗೊಂಡು ಅದಕ್ಕೆ ಓಕೆ ಆ್ಯಡ್ ಮಾಡಿ ಅದನ್ನೆಲ್ಲ ನಮಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಓಕೆ, ನಮಗೆ ಅಷ್ಟರ ಮಟ್ಟಿಗೆ ತುಂಬ ಸಂತೋಷ ಆಗಿದೆ. ಮತ್ತು ಸಿಬ್ಬಂದಿ ವರ್ಗ ಓಕೆ ಇಲ್ಲಿ ನಾವು ಬಂದಾಗ ಅದೇ ಆಯಿಲ್ ಮಸಾಜು, ಓಕೆ ವಾಟರ್ ಥೆರಪಿ, ಓಕೆ ಮತ್ತು ಈ ಫಿಸಿಯೋಥೆರಪಿ, ಆಕ್ಯುಪಂಚರು ಎಲ್ಲದರಲ್ಲೂ ಅಷ್ಟೇನೆ. ಓಕೆ, ತುಂಬ ಚೆನ್ನಾಗಿ ಓಕೆ ಎಲ್ಲರೂ ನಗುಮುಖದಿಂದ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಓಕೆ, ನಾವು 10 ದಿವಸ ಇವತ್ತು ಪೂರೈಸಿದ್ದೀವಿ. ಓಕೆ, ನಮಗೆ ನಿಸರ್ಗ ಮನೆ ಅನ್ನೋದು ಓಕೆ ನಮ್ಮ ಮನೆಯ ಥರನೇ ಫೀಲಿಂಗ್ ಬಂದಿದೆ. ಓಕೆ, ಇವತ್ತು 10ನೇ ತಾರೀಕು ಎಲ್ಲ ಮಾಡಿ ನಾವು ಇವತ್ತು ಚೆಕ್ಔಟ್ ಮಾಡ್ತಾ ಇದ್ದೀವಿ. ಓಕೆ, ಈ ಚೆಕ್ಔಟ್ ಮಾಡಿ ಹೋಗ್ಬೇಕಾದ್ರೆ ನಮ್ಗೆ ಒಂದು ಕಡೆಗೆ ಸ್ವಲ್ಪ ಮಟ್ಟಿಗೆ ಮನ್ಸಿಗೆ ಬೇಸರ, ದುಃಖ ಕೂಡ. ಯಾಕಂದ್ರೆ ಇಷ್ಟು ಚೆನ್ನಾಗಿ ನೋಡ್ಕೊಂಡಿರೋ ಜಾಗದಿಂದ ನಾವು ಇಷ್ಟು ಬೇಗ ಹೊರಡ್ತಾ ಇದೀವಲ್ಲ ಅಂತ. ಆದರೆ ಲೈಫ್ ಇಸ್ ಬಿಗ್ಗರ್, ನಾವು ಹೊರಡಲೇಬೇಕು. ಓಕೆ, ಎಲ್ಲರಿಗೂ ಓಕೆ ನಾನು ಹೇಳೋದೇನಪ್ಪ ಅಂತಂದ್ರೆ ದಯವಿಟ್ಟು ಒಂದ್ಸತಿ ಬಂದು ನಿಸರ್ಗ ಮನೆಯ ಸಂಪೂರ್ಣ ಸೊಬಗು ಓಕೆ ಪ್ರಕೃತಿಯ ಮಧ್ಯದಲ್ಲಿದೆ. ಓಕೆ, ಸೊ ಅತ್ಯುತ್ತಮವಾದಂಥ ಒಂದು ವಾತಾವರಣ. ಓಕೆ, ಗೊತ್ತಾಯ್ತಲ್ವಾ? ಓಕೆ, ದಯವಿಟ್ಟು ಬನ್ನಿ, ಎಲ್ಲರೂ ಅನುಭವಿಸಿ, ಎಲ್ಲರೂ ಮತ್ತೆ ಆರೋಗ್ಯವನ್ನ ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೋ ಅಷ್ಟು ಮಟ್ಟಿಗೆ ಮರಳಿ ಪಡೆದುಕೊಳ್ಳಿ. ಓಕೆ, ರೀಜುನವೇಟ್ ಆಗಿ ಓಕೆ ಲೈಫನ್ನು ಎಂಜಾಯ್ ಮಾಡಿ. ನಮಸ್ತೆ.